ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆಸೆ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ತುಂಬ ಚೆನ್ನಾಗಿದೆ ಸಂಚಿಕೆ. ನಮ್ಮ ಸೂರ್ಯ ಅವರು ಮಾತುಗಳು ಗೊತ್ತಲ್ಲ, ಆ ಮಾತು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಎಂಥ ಕಷ್ಟದಲ್ಲಿ, ಎಂಥ ನೋವುದಲ್ಲಿ, ದುಃಖ ಕಷ್ಟ ನೋವು ಎಲ್ಲ ಒಂದೇ ಅಲ್ವಾ. ಸೊ ಒಂದು ಪದ ಹೇಳಿದರೆ ಸಾಕು ಅಂತ ಅನ್ಕೋತೀನಿ. ಅಂಥವರು ಕೂಡ ನೋವುಗಳನ್ನು ಮರಿಬೋದು. ಆ ರೀತಿ ಸೂರ್ಯ ಅವರ ಮಾತು ಅಷ್ಟು ಚೆನ್ನಾಗಿರುತ್ತೆ. ಅವ್ರ ಬಾಯಲ್ಲಿ ಬರೋ ಒಂದೊಂದು ಅಕ್ಷರ ಕೂಡ ಮನಸ್ಸಿಗೆ ಅಷ್ಟೊಂದು ಏನಂದರೆ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಏನಪ್ಪ ಅಂತಂದರೆ, ತಾರ ಬಹಳ ಬೇಜಾರಾಗಿರ್ತಾಳೆ. ಪಾಪ ಅಲ್ಲ ಕಣೆ, ನನಗೆ ಏನೋ ಒಂಥರ ಒಂದು ಸಾರಿ ನೀನು ಹೋಟೆಲ್ ಕರ್ಕೊಂಡೋಗಿದ್ನಲ್ಲ ಇಡ್ಲಿ ದೋಸೆ ತಿನ್ನೋಕ್ಕೆ, ಅಲ್ಲಿ ಹೇಳಿದ್ದೆ ಒಂದೇನೋ ಟೂರ್ ನನ್ನ ಎದೆಯಲ್ಲಿ ಏನೋ ಡಬಡಬ ಅಂತ ಹೊಡ್ಕೊಳುತ್ತೆ ಅಂತ. ಸೊ ಅದೇ ರೀತಿ ಆಗ್ತಿದೆ ಅಂದ ತಕ್ಷಣ ಏನ್ರಿ ಅದು ಅಂತ ಕೇಳಿದಾಗ, ಅದೇ ಕಣೆ ಆ ಹೆಣ್ಮಗುನ ನೋಡಿದಾಗ ಮತ್ತೆ ಅವಳು ಮನೆಗೆ ಬಂದಾಗ ಅದೇ ರೀತಿ ಆಗ್ತಿದೆ ಅಂದಾಗ, ಏನ್ರಿ ನೀವು ಬೇರೆಯವ್ರಿಗೆ ಅದು ನಂಬೇಡ, ಇದು ನಂಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳ್ತೀರಿ, ನೀವೇ ಈ ಥರ ಹೇಳ್ತಿರಲ್ಲ ಅಂದಾಗ, ಅದು ಬೇರೆ ಇದೇ ಬೇರೆ, ಇದು ಭಾವನೆ ಅಂತ ಹೇಳ್ಬಿಟ್ಟು ಏನಪ್ಪ ಸುಂದರವಾಗಿ ಮಾತಾಡ್ತಾರೆ. ಅವ್ರ ಮಾತುಗಳು ಹೆಂಗಂದರೆ ಪಟ 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 ಅಂತ ಹಸಿ ಗೋಡೆ ಮೇಲೆ ಟಕ 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 ಅಂತ ಹಳ್ಳು ಹೊಡೆದ್ರೆ ಹೇಗೆ ಕೂಡುತ್ತಲ್ಲ ಆ ರೀತಿ ಮಾತಾಡ್ತಾ ಇರ್ತಾರೆ. ಸೊ ಮೀನಾ ಹೇಳ್ತಾಳೆ, ಇಲ್ಲ ರೀ, ಅದು ನಿಮ್ಮ ಸೂಕ್ತ ಮನಸ್ಸು, ಆ ರೀತಿ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳು ನೆನಪಿಗೆ ಬಂದರೆ ಈ ರೀತಿ ಆಗುತ್ತೆ ಅಂತ ಹೇಳಿ ಏನೋ ಒಂದು ಹೇಳ್ತಾಳೆ. ಬಟ್ ಸೂರ್ಯನಿಗೆ ಸಮಾಧಾನ ಆಗೋದಿಲ್ಲ. ಅವಳೇ ನನ್ನ ತಂಗಿ ತಾರಾ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಅಲ್ಲ ಕಣೆ ಮೀನಾ, ಆ ಮಗು ಮನೆಯಿಂದ ಬರಬೇಕಾದ್ರೆ ಬಟ್ಟೆ ಬರೀ ಏನೋ ತೊಗೊಂಡು ಬಂದಿಲ್ಲ ಅಂದಾಗ, ಹೌದಲ್ವ ರೀ, ಸರಿ ನಾನೀಗ ತಾರನಿಗೆ ಯಾವ ಬಟ್ಟೆ ಇಷ್ಟ ಏನು ಅಂತ ಕೇಳಿ ಹೋಗೋಣ, ಹೋಗ್ಬಿಟ್ಟು ತೊಗೊಂಡು ಬರೋಣ ಅಂತ ಹೇಳಿ ಹೋಗ್ತಾಳೆ. ತಾರ ಅಳ್ತಾ ಇರ್ತಾಳೆ. ಅಲ್ಲಿಗೆ ಮೀನಾ ಬರ್ತಾಳೆ. ಅಳ್ತಿದೀಯಾ ತಾರ, ಏನಾಯಿತು ಅಂತ ಕೇಳ್ತಾರೆ. ಅದು ಏನಿಲ್ಲ ಅಂತ ಹೇಳ್ತಾಳೆ. ಸೊ ಏನಾದರೂ ಇದ್ರೆ ಹೇಳ್ಕೊ ಅಂದಾಗ, ಹೇಳ್ಕೊಳಕ್ಕೇನಿದೆ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ, ಯಾರು ನನ್ನ ಅಳ್ಬೇಡ ಅಂತ ಹೇಳಿದರೋ ಅವರೇ ನನ್ನ ಇವತ್ತು ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ತಂದೆನ ನೆನಪು ಮಾಡಿಕೊಂಡು ಸಿಕ್ಕಾಪಟ್ಟೆ ಅಳ್ತಿರ್ತಾಳೆ. ಇಲ್ಲಿ ಸೂರ್ಯ ಅವರು ಹೆಂಗೆ ಮಾತಾಡ್ತಾರೆ ಅಂತಂದರೆ, ಟಕ 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 ಅಂತ ಮಾತಾಡಿ ತಾರನ ಮುಖದಲ್ಲಿ ನಗು ತರಿಸ್ತಾರೆ. ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ. ಮತ್ತು ಇಬ್ಬರು ಗಂಡ ಹೆಂಡತಿ ಒಂದು ಕ್ಯೂಟ್ ಆದ ಜಗಳ ಕೂಡ ಮಾಡ್ತಾರೆ. ನೀವು ತುಂಬ ಚೆನ್ನಾಗಿ ಜಗಳ ಆಡ್ತೀರಾ ಅಂತ ಹೇಳ್ತಾರೆ. ಸೊ ನಿನ್ಗೆ ಯಾವ ಥರ ಬಟ್ಟೆ ಇಷ್ಟಮ್ಮ, ಸೀರೆ ಉಟ್ಕೊಳಕ್ಕೆ ಬರುತ್ತಾ ಅಂತ ಕೇಳ್ತಾಳೆ ಮೀನಾ. ಆಗಾಗ ಅಂತ ಹೇಳ್ತಾಳೆ. ಸರಿ ನಿನಗೆ ಚೂಡಿದಾರ ತರ್ತೀವಿ ಅಂತ ಹೇಳ್ತಾರೆ. ನಿಂಗೆ ತಿನ್ನೋಕ್ಕೇನು ಇಷ್ಟ ಅಂದಾಗ, ನನಗೆ ನನ್ನ ಇಷ್ಟವಾದದ್ದು ಯಾವುದೂ ಇಲ್ಲ, ನಾನು ಇಷ್ಟಪಟ್ಟಿದ್ದು ಯಾವುದೂ ನನಗೆ ದಕ್ಕೋದು ಇಲ್ಲ, ನನಗೆ ನಿಮ್ಗೇನು ಇಷ್ಟ ಅದನ್ನೇ ತೊಗೊಂಡು ಬನ್ನಿ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ಸಮಾಧಾನ ಮಾಡಿ ಹೋಗ್ತಾರೆ. ಸೊ ಸಮಾಧಾನ ಮಾಡಿ ಹೋಗ್ಬೇಕಾದ್ರೆ ಏನಂತಂದರೆ, ಮತ್ತೆ ಇಲ್ಲಿ ಮನೋಜ ಇರ್ತಾನಲ್ಲ, ಮೀನನ್ನು ತಡ್ಕೊಳ್ತಾನೆ. ನನಗೆ ಟವಲ್ ಸುತ್ತಿ ಹೊಡೆದಿದೀಯಾ ನೀನು ಅಂತ ಹೇಳಿದ ತಕ್ಷಣ, ನಾನು ಟವಲ್ ಗಿವಲೆಲ್ಲ ಸುತ್ತಿ ಹೊಡೆಯೋದಿಲ್ಲ, ಒನಕೆ ಒಬ್ಬವನ್ನ ನೋಡ್ಕೊಂಡು ಬೆಳೆದಿರೋಳು ನಾನು, ಏನಿದ್ರು ಒನಕೆ ತಗೊಂಡು ಹಾಕದೆ ಅಂತ ಹೇಳಿದ ತಕ್ಷಣ, ಏನಮ್ಮ ಮೀನಮ್ಮ ಅಂತ ಹೇಳ್ಬಿಟ್ಟು ಇವರಿಬ್ಬರದು ಒಂದು ಸಂಭಾಷಣೆ ಇದೆ, ಜಗಳ ಮಾಡ್ತಿರ್ತಾರೆ. ಅಲ್ಲಿಗೆ ಶಾಂತಿ ಬರ್ತಾಳೆ. ಏನೇ ನೀನು ಈ ಮಗು ಹತ್ರ ಜಗಳ ಆಡ್ತಿದೀಯಾ ಅಂತ ಹೇಳಿದ ತಕ್ಷಣ, 5 ಡಿಗ್ರಿ ಮನೋಜ ಸ್ವಲ್ಪ ವಿದ್ಯೆಗೆ ಮರ್ಯಾದೆ ಕೊಡು, ವಿದ್ಯೆಗೆ ಮರ್ಯಾದೆ ಇದೆ, ಆ ವಿದ್ಯೆಯನ್ನು ಅಳವಡಿಸ್ಕೊಂಡವ್ರಿಗೂ ಸ್ವಲ್ಪ ಸಂಸ್ಕಾರ ಅನ್ನೋದು ಇರಬೇಕು ಸಂಸಾರನ ಅಂತ ಏನೇನೋ ಒಟ್ಟಿನಲ್ಲಿ ಅವರಿಬ್ಬರ ಮಧ್ಯೆ ಒಂದು ಮಾತುಕತೆ ಶುರುವಾಗುತ್ತೆ. ಅಲ್ಲಿಗೆ ಶಾಂತಿ ಎಂಟ್ರಿ ಕೊಡ್ತಾಳೆ. ಶಾಂತಿ ಎಂಟ್ರಿ ಕೊಟ್ಟು ಮೀನಾನ್ ಬೈತಾಳೆ. ಮೀನಾ ಹೇಳ್ತಾಳೆ, ನಾನು ಇನ್ನೊಂದು ಸಾರಿ ನನ್ನ ಮಗನ ತಂಟೆಗೆ ಬಂದರೆ ಕಪ್ಪಾಳಿಗೆ ಬಾರಿಸ್ಬಿಡ್ತೀನಿ ಅಂದ್ರೆ, ಬಾರಿಸಿ ಅವ್ರಿಗೆ ಅಂತ ಏನೇ ಹೇಳಿದೆ ನೀನು ಅಂದಾಗ, ಈ ಮೀನಮ್ಮ ಅಂದ ತಕ್ಷಣ, ಅದೇ ನೀವೇ ತಾನೇ ನನ್ನ ಕರೆದು ಮಾತಾಡಿಸಿರೋದು ಅಂದ ತಕ್ಷಣ, ಏನು ನೀನಾ ಅಂತ ಹೇಳಿದ ತಕ್ಷಣ, ಇಲ್ಲಮ್ಮ ಮಾತಲ್ಲ, ಇಲ್ಲ ಮಮ್ಮಿ ಅಂತ ಕರೀತಾರೆ ಅವರು. ಇಲ್ಲ ಮಮ್ಮಿ, ಎನ್ಕ್ವೈರಿ ಅಂತ ಹೇಳ್ತಾನೆ. ಆಯಿತು ಹೋಗು ಅಂತ ಹೇಳಿ ಕಳಿಸ್ತಾರೆ. ನೀನು ಅಮ್ಮ ನನಗೊಂಚೂರು ಮೈಕೈ ಎಲ್ಲ ನೋವಾಗ್ತಿದೆ, ಪೇನ್ ಬಾಂಬ್ ಇದ್ರೆ ಕೊಡಮ್ಮ, ಒಂಚೂರು ಬಾದಾಮಿ, ಏನೋ ನಿಂದು ಗೋಳು ಅಂತ ಬೈತಾರೆ. ಅಲ್ಲ ಹಾಲು ಬೇಡ ಅಂತ ಹೇಳಿದೆ ಅಂದ ತಕ್ಷಣ, ಅಯ್ಯೋ ನಿನಗಿಂತ ಮೀನಮ್ಮನೇ ಚೆನ್ನಾಗಿ ಬೈತಾ ಇದ್ಲು ಅಂತ ಹೇಳ್ತಾರೆ ಮನೋಜ. ಪೇನ್ ಬಾಂಬನ್ನು ಹಚ್ಕೊಂಡು ಕೂತ್ಕೋತಾರೆ. ಅಲ್ಲಿಗೆ ತಾರಾ ಬರ್ತಾಳೆ. ತಾರಾ ಬಂದ ತಕ್ಷಣ ಫುಲ್ಲು ಒಂಥರ ಬಿಡ್ತಾನೆ ಅಣ್ಣ, ಶಾಕ್ ಕೂಡ ಆಗ್ತಾನೆ. ನಾನು ಗೊತ್ತಲ್ವಾ, ಒಂದೇ ತಾರಾ, ಒಂದೇ ತಾರ ಅಲ್ಲ, ಒಂದೇ ತಾರ ಅಂತ ಹೇಳಿದ ತಕ್ಷಣ, ನನಗೊಂದು ಡೌಟು ಕೇಳ್ಬೋದಾ ಅಂದ ತಕ್ಷಣ, ಬಂದಾಯ್ತಲ್ಲ ಕೇಳು ಅಂದ ತಕ್ಷಣ ಹೇಳ್ತಾರೆ, ನೀವು ಈ ಲೊಟ್ಟೆ ಏನೋ ಪದನ ಮುಂಚೆಯಿಂದ ಬಳಸ್ತಾ ಇದ್ದೀರಾ ಅಂತ ಕೇಳ್ತಾರೆ. ಕೇಳಾಯ್ತಲ್ಲ ಹೋಗು ಅಂತಾರೆ. ಉತ್ತರ ಅಂದ ತಕ್ಷಣ, ಉತ್ತರ ನಿನ್ಗೆ ಡೌಟು ಅಂದೆ, ಕೇಳು ಅಂದೆ, ನೀನು ಕೇಳಿದೆ, ಈಗ ಹೋಗ್ಬೋದು ಅಂದ ತಕ್ಷಣ, ಅಲ್ಲ ಉತ್ತರ ಸಿಗಲಿಲ್ಲ ಅಂದಾಗ, ಇಲ್ಲಮ್ಮ 4 ವರ್ಷಕ್ಕೋ 5 ವರ್ಷಕ್ಕೋ ಬಳಸ್ತೀನಿ ಅಂತ ಹೇಳಿ ಹೆಂಗೋ ಹೇಳ್ತಾರೆ. ಅಣ್ಣ ನಾನು ಹಚ್ಕೊಡ್ಲಾ ಪೇನ್ ಬಾಂಬ್ ಅಂದ್ರೆ, ಬೇಡ ನಾನು ಹಚ್ಕೊಳ್ತೀನಿ ಹೊರಡಿ ಅಂತ ಹೇಳ್ತಾರೆ. ಮತ್ತೆ ತಾರಾ ಬಂದು ಅದೇ ಬಗ್ಗೆ ವಿಚಾರ ಮಾಡ್ತಾ ಇರ್ತಾಳೆ. ಈ ಮನೋಜ ಅಂತಾನೆ, ಅದು ಇದು ಒಂದೇನಾ, ನೋ ಅದು ಇದು ಒಂದೇ ಸಾಧ್ಯನೇ ಇಲ್ಲ, ಆದರೂ ನಾನು ಈ ಲೊಟ್ಟೆ ಅನ್ನೋ ಪದನ ಬಳಸಬಾರ್ದು, ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತಾನೆ. ಮತ್ತೆ ನಾನು ಯಾಕೊಳಗೋಸ್ಕರ ಲೊಟ್ಟೆ ಅನ್ನೋದು ಬಳಸಬೇಕು, ಲೊಟ್ಟೆ ಅಂತ ಮತ್ತೆ ಅದೇ ಪದನೇ ಯೂಸ್ ಮಾಡ್ತಾರೆ. ಇಲ್ಲಿ ತಾರನ್ಗೆ ಬಟ್ಟೆ ಬರೆ ಎಲ್ಲ ತೊಗೊಂಡು ಬರ್ತಾರೆ. ನೀವು ನನಗೋಸ್ಕರ ಅಂತ ಇಷ್ಟೆಲ್ಲ ಖರ್ಚು ಮಾಡಬೇಡಿ ಅಂತ ಹೇಳಿದಾಗ, ನೋಡಮ್ಮ ಈ ಮನೇಲಿ ಎಷ್ಟು ದಿನ ಇರ್ತೀಯೋ ಏನೋ ನಮಗೆ ಗೊತ್ತಿಲ್ಲ, ಇರೋಷ್ಟು ದಿನ ನಿನಗೆ ಏನು ಬೇಕು ಎಲ್ಲನೂ ಕೊರತೆ ಇಲ್ದಂಗೆ ನಾವು ನೋಡ್ಕೊಳ್ತೀವಿ, ನಿನಗೆ ಏನೇ ಬೇಕಾದರೂ ನಮ್ಗೆ ಹೇಳು ಅಂತ ಸೂರ್ಯ ಹೇಳ್ತಾರೆ. ಆ ಮಾತು ಕೇಳಿ ತಾರಂಗೆ ತುಂಬ ಖುಷಿ ಆಗುತ್ತೆ. ಒಂದು ಕಳ್ಕೊಂಡೆ ಒಂದು ಪಡ್ಕೊಂಡೆ ಅಂತ ಬೇರೆ ಹೇಳ್ತಾಳೆ. ಜೊತೆಗೆ ಈ ರವಿಗೆ ಫೋನ್ ಮಾಡಿರ್ತಾಳೆ. ಯಾರು ಕೆಫೆ ಓನರು ಫೋನ್ ಮಾಡಿದಾಗ,
ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ನಿಂತಿರ್ಬೇಕಾದ್ರೆ ಇವಳ ಅಂತ ಹೇಳ್ಬಿಟ್ಟು ಸೂರ್ಯ ಫೋನ್ ತೊಗೊಂಡು ಕ್ಯಾಕರ್ಸ್ ಮಕ್ಕಳಿಗೆ ಉಗಿತಾರೆ. ಉಗಿದ್ರೆ ಅವಳು ಏಯ್ ಸೂರ್ಯ ನಾನೇನು ಅಂತ ಗೊತ್ತಿಲ್ಲ ಅಂದ ತಕ್ಷಣ ಇನ್ನೊಬ್ಬ ಮದುವೆ ಆಗಿರೋ ಗಂಡಿನಿಂದ ಬಿದ್ದಿರೋವಳು ನೀನು ಎಂಥವಳು ನೀನು ನಿನ್ನ ತಂದೆ ಅಂತ ಹೇಳಿ ತಿಳ್ಕೊ, ನಾನು ವಾರ್ನ್ ಮಾಡ್ತಾ ಇದ್ದೀನಿ ನಿನಗೆ ಅಂತ ಬೈತಾರೆ. ರವಿಗೂ ಕೂಡ ಹೇಳ್ತಾರೆ ಇನ್ನೊಂದ್ಸರಿ ಅವಳು ಫೋನ್ ಮಾಡಿದ್ರೆ ನನಗೆ ತಂದುಕೊಡು ಅಂತ ಹೇಳ್ತಾರೆ. ಈಗ ಮನೋಜನಿಗೆ ಬಿದ್ದಿರೋದು ಬಿರಿ, ತಾರಾ ಅಂದರೆ ಇವಳು ಬೇರೆ ಅಂತ ಕನ್ಫ್ಯೂಸಲ್ಲಿದ್ದಾನೆ ಅಣ್ಣ. ಏನಾಗುತ್ತೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಆದಷ್ಟು ಬೇಗ ಇವಳೇ ತಾರಾ ಅಂತ ಗೊತ್ತಾಗಬೇಕು. ಮನೋಜನಿಗೆ ಗ್ರಾಚಾರ ಬಿಡಿಸಬೇಕು. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.